ನಮಸ್ಕಾರ. ಮೈಸೂರು ಶ್ರೀನಿವಾಸ್ IPS ನಗರದಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಒಂದು ಮನೆ, ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಮೈಸೂರಲ್ಲಿ ಮನೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳ ಒಳ್ಳೆ ಇನ್ಕಮ್, ರೆಂಟಲ್ ಇನ್ಕಮ್ನ ಬೇಕು ಅಂತ ಇರೋರಿಗೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ 4 ಫ್ಲೋರ್ ಮನೆ, ಗ್ರೌಂಡ್, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, 4 ಫ್ಲೋರ್ ಇರುವಂತಹ ಮನೆ, 4 ಮನೆಗಳಿದೆ. ದಿಸ್ ಇಸ್ ಎ ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಹೀಗೆ 30 ಹಾಗೆ 40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 4 ಮನೆ. ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಸೆಕೆಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, ಥರ್ಡ್, ಫೋರ್ತ್, ಲಾಸ್ಟ್ ಫ್ಲೋರಲ್ಲಿ ಇಟ್ ಇಸ್ 1.5 ಬೆಡ್ರೂಮ್ ಇರುವಂತಹ ಮನೆ. ಒಂದು ಪೋರ್ಷನ್ಲಿ ತಾವಿದ್ಕೊಂಡು ರೆಸ್ಟ್ ಆಫ್ 3 ಪೋರ್ಷನ್ನು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಇಟ್ಸ್ ಅ ಫುಲ್ಲಿ ಫರ್ನಿಶ್ಡ್ ಹೌಸ್. ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಲೇಔಟ್ ಇದು. IPS ನಗರ ಪೊಲೀಸ್ ಲೇಔಟ್ ಅಂತ ಹೇಳ್ತಾರೆ. ಎಲ್ಲಿದೆ ಈ ಪೊಲೀಸ್ ಲೇಔಟ್ ಅಂದರೆ ಮೈಸೂರು ಮಧ್ಯ ಭಾಗದಿಂದ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಲೊಕೇಶನ್ ವೈಸ್ ಹೇಳ್ತೀನಿ. ಇಟ್ ಈಸ್ ವೆರಿ ಈಸಿ ಫಾರ್ ಎನಿಬಡಿ ಟು ಅಂಡರ್ಸ್ಟ್ಯಾಂಡ್. ಮೈಸೂರಲ್ಲಿ ಹೆಸರಾಂತ ಲೇಔಟ್ ಆಗೋದು ಸಿದ್ಧಾರ್ಥ ಲೇಔಟ್ ಇದೆ. ಅದರ ಪಕ್ಕದಲ್ಲೇ ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್ ಅಥವಾ ಲಲಿತ್ ಮಹಲ್ ಪ್ಯಾಲೇಸ್ ಇದೆ. ಅಲ್ಲಿಂದ ಮೈಸೂರು ಸಿಟಿ ಸೆಂಟ್ರಿಂದ ಅಬೌಟ್ 13 ಕಿಲೋಮೀಟರ್ಸ್ ಆಗುತ್ತೆ. ಸಿದ್ಧಾರ್ಥ ಲೇಔಟಿಂದ ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. ಅಥವಾ ನಾವು APMC ನಂಜನಗೂಡು ಕಡೆಯಿಂದ ಬರ್ತಾ ಇದ್ದೀವಿ, ಆ ಕಡೆಯಿಂದ ಹೇಳಿ, ಅಥವಾ JP ನಗರದ ಕಡೆಯಿಂದ ಹೇಳಿ, ಅಥವಾ ಪ್ಯಾಲೇಸ್ ಕಡೆಯಿಂದ ಹೇಳಿ ಅಂತಂದರೆ ನೀವು ಮೈಸೂರು ಪ್ಯಾಲೇಸಿಂದ ಅಂದರೆ ಮೈಸೂರು ಸಿಟಿ ಸೆಂಟರ್ ಪ್ಯಾಲೇಸಿಂದ ನೀವು APMC ಅಬೌಟ್ 3.5 ಇಂದ 4 ಕಿಲೋಮೀಟರ್ ಆಗುತ್ತೆ. ಎಡಭಾಗದಲ್ಲಿ ತಿರುಗಿ ಉತ್ತರಳ್ಳಿ ದೇವಸ್ಥಾನ ಅಥವಾ ಲಲಿತಾದ್ರಿಪುರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಇದು ಸೊಸೈಟಿ ಮಾಡಿರುವಂಥದ್ದು, ಪೊಲೀಸ್ ಸೊಸೈಟಿಯವ್ರು ಮಾಡಿರುವಂಥದ್ದು ಲೇಔಟ್ ಇದು. ಅಲ್ಲಿ ಕಾರ್ನರ್ ಸೈಟ್, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್. ಇದನ್ನು ಮಾರುವ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆಯಲ್ಲ. ಅಂದರೆ ಕಟ್ಟುವಂತಹ ಮಾಲೀಕರು ದೇ ಹ್ಯಾವ್ ನಾಟ್ ಬಿಲ್ಟ್ ದಿಸ್ ಪ್ರಾಪರ್ಟಿ ಇನ್ ಟರ್ಮ್ಸ್ ಆಫ್ ಸೆಲ್ಲಿಂಗ್ ಪ್ರಾಸ್ಪೆಕ್ಟಿವ್ನ ಇಟ್ಕೊಂಡು ಮಾರಿರುವಂತಹ ಮನೆಯಲ್ಲ. ಸ್ವಂತಕ್ಕೆ ಅವರ ಫಾರ್ ದರ್ ಓನ್ ಯೂಸ್ ಅಂತ ಬಳಕೆಗೆ ಕಟ್ಟಿರುವಂತಹ ಮನೆ. ಅಂದರೆ ಯಾಕೆ ವಿಚಾರ ಹೇಳೋದೆ ಅಂತಂದರೆ ಮೆಟೀರಿಯಲ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ವಾಂಟಿಟಿಲಾಗಲಿ ಎಲ್ಲೂ ಸಹ ಕಾಂಪ್ರಮೈಸ್ ಯಾವುದೇ ಥರದಲ್ಲೇ ಮಾಡಿಲ್ಲದೆ ಇರುವಂತಹ ಕಟ್ಟಡ. ಲೆಟ್ ಇಟ್ ಬಿ ವಾರ್ಡ್ರೋಬ್ ಇರ್ಬೋದು, ಮಾಡ್ಯುಲರ್ ಕಿಚನ್ನು, TV ಕ್ಯಾಬಿನೆಟು, ಎಲ್ಲದಕ್ಕೂ ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ನಾನು ಎಂಟೈರ್ ಈ ಮನೆದು ವೀಡಿಯೋನ ನಿಮಗೆ ಎವ್ರಿ ಹೌಸ್ ಐ ವಿಲ್ ಶೋ ಯು ಹೇಗೆ ಕಟ್ಟಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ. ಭಾಳ ಜನ ಕೇಳುವಂಥ ಇನ್ನೊಂದು ವಿಚಾರ ಏನಂತೆ ನೀರಿನ ವ್ಯವಸ್ಥೆ. ಲೇಔಟ್ನಲ್ಲಿ ಯಾವ ಥರ ನೀರಿನ ವ್ಯವಸ್ಥೆ ಇದೆ ಅಂತ ಹೇಳಿ ಅಂತ ಹೇಳ್ತಾರೆ. ಏನು ನೀವು ಇವಾಗ ಒಮ್ಮೆ ಐ ವಿಲ್ ಜಸ್ಟ್ ಶೋ ಯು ದ ಏರಿಯಾ ಅರೌಂಡ್. ಭಾಳಷ್ಟು ಮನೆ, ನನ್ನ ಪ್ರಕಾರ, ನನ್ನ ಅಂದಾಜಲ್ಲಿ ಮೋರ್ ದೆನ್ 500 to 800 ಮನೆಗಳಿರುವಂತಹ ಏರಿಯಾದಲ್ಲಿ ಲೇಔಟಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇದ್ದರೂ ಸಹ ಇದನ್ನು ಕಟ್ಟಿರುವಂತಹ ಮಾಲೀಕರು ಇದಕ್ಕೆ ಆದಂತಹ ಬೋರ್ವೆಲ್, ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಬೋರ್ವೆಲ್ ಸಹ ಇದೆ. ಎಂಟೈರ್ 4 ಪೋರ್ಷನ್ ಏನು ಮನೆಗಳಿಗಿದೆ ಅದಕ್ಕೆಲ್ಲವೂ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಲೇಔಟಿಂದನೂ ದಿನನಿತ್ಯ ನೀರು ಎವ್ರಿ ಮನೆಗೆ ಸರಬರಾಜು ಆಗುವಂಥ ವ್ಯವಸ್ಥೆನೂ ಇದೆ. ಸೊ 2 ನೀರುಗಳು, ಒಂದು ಲೇಔಟಿಂದ ನೀರು, ಇನ್ನೊಂದು ಇದಕ್ಕೆ ಇಂಡಿಪೆಂಡೆಂಟ್ ಬೋರ್ವೆಲ್, ಎರಡೂ ಇರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡಾದಿಂದ ಅಪ್ರೂವಲ್ ಆಗಿರುವಂತಹ ಮೋರ್ ದೆನ್ 10 to 15 ಇಯರ್ ಓಲ್ಡ್ ಲೇಔಟ್. ಹೊಸ ಲೇಔಟ್ ಅಲ್ಲ, ಎಲ್ಲ ಸೌಕರ್ಯಗಳು ಇದೆ, ಬಟ್ ಹಳೆಯ ಲೇಔಟು. ಸ್ಕೂಲ್ಸ್ ಇರ್ಬೋದು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಸು. ಅಬೌಟ್ 20 minutes ಡ್ರೈವ್. ಮೈಸೂರಲ್ಲಿ ಭಾಳ ಜನ 14 ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಅವರ್ ಆಗ್ಬಿಡುತ್ತೆ ಅಂತ. ಇಲ್ಲ, ಇಟ್ಸ್ ಹಾರ್ಡ್ಲಿ 20 minutes ಡ್ರೈವ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಎಲ್ಲ ಮೂಲಭೂತ ಸೌಕರ್ಯಗಳು, ದಿನನಿತ್ಯಕ್ಕೆ ಬೇಕಾದಂಥ ವಸ್ತುಗಳು ಎಲ್ಲವೂ ಸಿಗುವಂಥದ್ದು. ಎಲ್ಲ ಥರದಲ್ಲೂ ನಿಮಗೆ ರೆಂಟಲ್ ಇನ್ಕಮ್ಗೆ ಒಂದು 4 ಪೋರ್ಷನ್ ಮನೆ ಬೇಕು, 30-40ಲಿ ಚೆನ್ನಾಗಿರಬೇಕು. ನಾವು ತಿರ್ಗಾ ಬಂದು ಮನೆ ತೊಗೊಂಡ ನಂತರ ನಾವು ತಿರ್ಗಾ ವಾರ್ಡ್ರೋಬ್ ಮಾಡಿಸ್ಬೇಕು, ಒಂದು ಮಾಡ್ರಲ್ ಕಿಚನ್ ಮಾಡಿಸ್ಬೇಕು, ದೇವ್ರ ಮನೆ ಮಾಡಿಸ್ಬೇಕು, ಇನ್ನೇನೋ ಒಂದು ಮಾಡಿಸ್ಬೇಕು, ಕರ್ಟನ್ ರಾಡ್ ಹಾಕಿಸ್ಬೇಕು, ಸಂಸ್ಥೆ ಎಲ್ಲ ಇದೆ. ಅಬೌಟ್ 4 to 5 ಕಾರ್ ಪಾರ್ಕ್, 4 to 5 ಟೂ ವೀಲರ್ನ ಒಳಗೆ ನಿಲ್ಲಿಸ್ಬೋದು. ಈ ಕಡೆ ಅಬೌಟ್ 2 ಕಾರ್ಗಳನ್ನ ನಿಲ್ಲಿಸ್ಬೋದು, ಆ ಕಡೆ ಒಂದು 2 ಕಾರ್. ಯಾಕಿದನ್ನೆಲ್ಲ ಹೇಳಿದ್ದೀನಿ ಪಾರ್ಕಿಂಗ್ ವಿಚಾರ ಅಂತಂದರೆ 3-4 ಮನೆಗಳಿದ್ದಾಗ ಭಾಳಷ್ಟು ಜನ ಇರ್ತಾರೆ. ಆವಾಗ ವೆಹಿಕಲ್ ಪಾರ್ಕಿಂಗ್ ಆಲ್ವೇಸ್ ಬಿ ಎ ಪ್ರಾಬ್ಲಮ್. ಭಾಳ ಚೆನ್ನಾಗಿ ಅದನ್ನು ದೇ ಹ್ಯಾವ್ ಆನ್ಸರ್ಡ್ ದ ಪ್ರಾಬ್ಲಮ್ ಆಫ್ ಪಾರ್ಕಿಂಗ್. ನೋಡಿ, ಏನು ಈ ಕಡೆ ದಿಸ್ ಈಸ್ ಎ ವೆಸ್ಟ್ ಫೇಸಿಂಗ್, ಇದು ವೆಸ್ಟ್, ಇದು ಆ ಕಡೆಗೆ ನಾರ್ತ್ ಇರೋದು. ವೆಸ್ಟ್ ಫೇಸಿಂಗಲ್ಲಿ ನೀವು ಈಸಿಯಾಗಿ ಒಂದು ಕಾರ್ನ ನಿಲ್ಲಿಸ್ಬಿಟ್ಟು ಒಂದು 4 to 6 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ಅಲ್ಲೂ ಅಷ್ಟೇ, ಒಂದು ಕಾರ್ನ ನಿಲ್ಲಿಸಿ ಅಲ್ಲೂ 4 to 5 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ಒಳಗೂ ಸಹ ತೋರಿಸ್ತೀನಿ ಒಳಗೆ ಯಾವ ಥರ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ. ಅಲ್ಲೂ ಸಹ ಅಷ್ಟೇ, ನೀವು ಒಳಗೆ ಒಂದು ಕಾರ್ನ ನಿಲ್ಲಿಸಿ ಒಂದು 4 to 5 ಟೂ ವೀಲರ್ಗಳನ್ನ ನಿಲ್ಲಿಸೋಕ್ಕೆ ಯೋಗ್ಯವಾಗಿರುವಂತಹ ಮನೆ. ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ದಿಸ್ ಇಸ್ ಎ
ಬ್ಯೂಟಿಫುಲ್ ಆಪರ್ಚುನಿಟಿ ಫಾರ್ ರೆಂಟಲ್ ಅರ್ನಿಂಗ್. ಮೈಸೂರಲ್ಲಿ ನೀವು ಒಂದು ಮನೆ ಲಾಭ ಇದ್ಕೊಂಡು 4% ನಾವು ಮನೆಯದೇ ರೆಂಟಲ್ ಇನ್ಕಮ್ ಬರಬೇಕು, ಅಥವಾ ನಾವು ಎಲ್ಲಾದರೂ ರೆಂಟಲ್ ಇನ್ಕಮ್ ಕೊಡುವಂತಹ ಕರೆಕ್ಟಾಗಿರಬೇಕು. ನಾವು ಯಾವುದೇ ತರಹ ಇನ್ಯಾವುದೂ ಕೆಲಸ ಕಾಮಗಾರಿಗಳು ಮಾಡ್ಕೋಬಾರ್ದು. ಎಲ್ಲದನ್ನು ಬಂದ ತಕ್ಷಣ ಬಾಡಿಗೆದಾರರಿಗೆ ಇಮ್ಮಿಡಿಯೇಟಾಗಿ ನಾವು ಹ್ಯಾಂಡ್ ಓವರ್ ಕೊಟ್ಟು ರೆಂಟಲ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತವರಿಗೆ ದಿಸ್ ಅ ಬ್ಯೂಟಿಫುಲ್ ರೆಡಿ ಟು ಮೂವ್ ಇನ್ ಫುಲ್ಲಿ ಫರ್ನಿಶ್ಡ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಮೈಸೂರು ಶ್ರೀನಿವಾಸ್ IPS ನಗರ ಪೊಲೀಸ್ ಲೇಔಟಲ್ಲಿದೆ. ಈ ಮನೆ ಸಂಕ್ಷಿಪ್ತವಾಗಿ ನಿಮಗೆ ಒಂದು ಹಂತವಾಗಿ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ ಶೋ ದ ಪ್ರಾಪರ್ಟಿ. ಸೊ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ನಾನು ತೋರಿಸ್ತೀನಿ ಹೇಗಿದೆ ಮನೆ ಯಾವ ಥರ ಅಂತ. ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಚಾರ ಏನು ಅಂತಂದರೆ, ಏನು ಈ ಮನೆ ಕಟ್ಟಿದ್ದಾರೆ, ಇದರ ಮನೆಯ ಮಾಲೀಕರೇನಿದ್ದಾರೆ ಅವರು ಮಾರುವ ಉದ್ದೇಶದಲ್ಲಿ ಯಾವುದೇ ತರಹ ಸೆಲ್ಲಿಂಗ್ ಪರ್ಪಸ್, ಸೆಲ್ಲಿಂಗ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಮನೆ ಕಟ್ಟಿರುವಂಥದ್ದಲ್ಲ. ಯಾಕಂದರೆ ನಮ್ಮ ಮನೆ ಒಳಗೆ ಹೋದಾಗ ಮೆಟೀರಿಯಲ್ ಯೂಸ್ ಇರ್ಬೋದು, ಸ್ಪೇಸ್ ಯುಟಿಲೈಸೇಷನ್ ಇರ್ಬೋದು, ಅಥವಾ ವಾಕ್ಮೆನ್ಶಿಪ್ ಇರ್ಬೋದು, ಹೌ ಗುಡ್ ದೇ ಹ್ಯಾವ್ ಡನ್, ಹೌ ವೆಲ್ ದೇ ಹ್ಯಾವ್ ಡನ್ ದ ಹೌಸ್ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಒನ್ ಬೈ ತೋರಿಸ್ತಾ ಹೋಗ್ತೀನಿ. ಸೊ ಒಳಗೆ ಹೋಗೋಕ್ಕಿಂತ ಮುಂಚೆ ಐ ಆಲ್ವೇಸ್ ಅಡ್ರೆಸ್ ದಿ ಇಶ್ಯೂ ಆಫ್ ಪಾರ್ಕಿಂಗ್. ಸೊ ಏನಂತಂದರೆ ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡು ಅಂದರೆ 1 2 3 4 ಮನೆಗಳು, ಅಂದರೆ 4 ಫ್ಯಾಮಿಲಿ ಇರೋಂಥ ಮನೆಗಳಿದ್ದಾಗ ಪಾರ್ಕಿಂಗ್ ವಿಲ್ ಬಿ ಯೂಶ್ವಲಿ ಅ ವೆರಿ ಬಿಗ್ ಪ್ರಾಬ್ಲಮ್. ಹೇಗೆ ಅದನ್ನು ಅಡ್ರೆಸ್ ಮಾಡಿದೆ ಅಂದರೆ, ಒಂದು ಪೋರ್ಷನ್ ಏನಿದೆ ಈ ಕಡೆಯಿಂದ 40, ನಾರ್ತಿಂದ 40 ಇದೆ, ಈ ಕಡೆ 30 ಇರೋದು, 40/30 ಇದು, ನಾರ್ತಿಗೆ 40 ಇದೆ, ಈ ಕಡೆ 30 ಇದೆ. ಸೊ ದೇವ್ ಅಡ್ರೆಸ್ ದಿಸ್ ಇಶ್ಯೂ ಅಂದರೆ ಈ ಕಡೆ ಎಂಟೈರ್ ಪೋರ್ಷನ್ನು ಪಾರ್ಕಿಂಗ್ ಮಾಡಿದ್ದಾರೆ. ಈ ಕಡೆಯೂ ಅಷ್ಟೇ ನೀವು ನೋಡ್ಬೋದು, ನಾರ್ತ್ಗೂ ಅಷ್ಟೇ ಪಾರ್ಕಿಂಗ್ ಇದೆ. ಸೊ ಒಳಗಡೆನೂ ಅಷ್ಟೇ ನಾನು ನಿಮ್ಗೆ ಕರ್ಕೊಂಡೋಗಿ ತೋರ್ಸೋಕ್ಕಿಂತ ಮುಂಚೆ ಅಲ್ಲೂ ಸಹ ಈಸಿಲಿ ಒಂದು 5 to 6 ವೆಹಿಕಲ್, 2 ವೀಲರ್ಗಳನ್ನ ಪಾರ್ಕ್ ಮಾಡ್ಬೋದು. ಒಂದು ದೊಡ್ಡ ಕಾರ್ನೂ ಸಹ ಪಾರ್ಕ್ ಮಾಡುವಂತಹ ವಿಶಾಲವಾಗಿರುವಂತಹ ಪಾರ್ಕಿಂಗ್ ಏರಿಯಾ ಸಹ ಇದೆ. ಬನ್ನಿ ಒಳಗೆ ಹೋಗಿ ಮನೇನ ಒನ್ ಬೈ ಒನ್ ಹೇಗೆ ಕಟ್ಟಿದ್ದಾರೆ ಅನ್ನೋ ಥರ ತೋರಿಸ್ತೀನಿ. ನಾನು ಈಗಾಗಲೇ ಹೇಳಿದಂತೆ ದಿಸ್ ವಾಸ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ನಾನೀಗ ದಿಸ್ ಅ ನಾರ್ತ್ ವೆಸ್ಟ್ ಅಂತಂದರೆ ನಾನು ನಾರ್ತಿಂದ ಎಂಟ್ರಾಗಿದ್ದೀನಿ. ಗ್ರೌಂಡಲ್ಲಿ ಫ್ಲೋರ್ ಇರುವಂತಹ ಮನೆ ಇದು ಮಾತ್ರ, ಇನ್ನೆಲ್ಲದೂ ಅಷ್ಟೇ ಈಸ್ಟ್ ಫೇಸಿಂಗ್ ಡೋರ್ ಇದೆ. ಇದು ಒಂದೇ ಮನೆ ಮಾತ್ರ ನಾರ್ತಿಂದ ಎಂಟ್ರಾಗಿದ್ದೀನಿ. ಇನ್ನೆಲ್ಲ ಅಂದರೆ ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರು ಎಲ್ಲ ಮೇಲ್ಗಡೆ ಇರುವಂತಹ ಎಲ್ಲ ಮನೆಗಳೂ ಇಟ್ ಈಸ್ ಫೇಸಿಂಗ್ ಈಸ್ಟ್. ಓನ್ಲಿ ದಿಸ್ ಡೋರ್ ಈಸ್ ಫೇಸಿಂಗ್ ನಾರ್ತ್. ನಾನು ಹೇಳೋದಲ್ಲ ಪಾರ್ಕಿಂಗ್ ಇಶ್ಯೂ. ಈ ಮನೆಯವರು 2 2 ವೀಲರ್ನ ಇಲ್ಲೇ ನಿಲ್ಲಿಸ್ಕೋಬೋದು. ಬೇರೆಯವರು ಒಂದು ದೊಡ್ಡ ಕಾರ್ನ ಒಳಗೆ ನಿಲ್ಲಿಸಿ 3 ರಿಂದ 5 2 ವೀಲರ್ನ ನಿಲ್ಲಿಸ್ಕೋಬೋದು. ಒಂದು ಇದೇನು ವೈಟ್ ಕಲರ್ 2 ಬಾಕ್ಸ್ ಥರ ಇದೆ, ಒಂದು ಸಂಪ್ ಇದೆ, ಒಂದು ಬೋರ್ವೆಲ್ಲು. ಇದಕ್ಕೆ ಆದಂಥ ಮನೆಗೆ ಆದಂಥ, ಈ ಮನೆಗೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ. ಪಾರ್ಕಿಂಗ್ ಏರಿಯಾ ಅಂತ ಹೇಳಿದೆ. ಇಲ್ಲಿ ಏನು ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ದಿ ಸ್ಟೋರೇಜ್ ಸ್ಪೇಸ್, ಆರ್ ಯು ಕ್ಯಾನ್ ಕಾಲ್ ದಿಸ್ ಆಸ್ ನಿಮ್ಮ ಪಂಪ್ಗಳನ್ನ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಿಗೆ ಏನು ಪಂಪ್ಗಳು ಬೇಕಾಗುತ್ತೆ ಅದ್ರ ಯೂಟಿಲೈಸೇಷನ್ ಸ್ಪೇಸ್ ಇದು. ಮುಂಬರುವ ದಿವಸಗಳಲ್ಲಿ ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಈಗಾಗಲೇ ಚಾಲ್ತಿಲಿದೆ. ಭಾಳಷ್ಟು ಜನ ಕೊಳ್ತಾ ಇದ್ದಾರೆ. ಚಾರ್ಜಿಂಗ್ ಪಾಯಿಂಟ್ ಬೇಕೇ ಬೇಕು. ಸೊ ದಿಸ್ ಇಸ್ ದಿ ಚಾರ್ಜಿಂಗ್ ಪಾಯಿಂಟು. ಏನು ಮನೆಗಳಿದೆ, 1 2 3 4 ಮನೆಗಳಿದೆ. ಸೊ 1 2 3 and 4. ಸೊ ಎಲ್ಲ ಕಂಟ್ರೋಲ್ ಪ್ಯಾನಲ್ಸು ಇಲ್ಲೇ ಇದೆ. ಇದಕ್ಕಾಗಂಥ ಎಲೆಕ್ಟ್ರಿಕಲ್ ಕಂಟ್ರೋಲ್ ಪ್ಯಾನಲ್ಸು ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಮೀಟ್ರು ಅಂದರೆ ದಿನ ನಿಮಗೆ ಎಲೆಕ್ಟ್ರಿಕಲ್ ಬಿಲ್ ಬರುತ್ತಲ್ಲ, ಅದು ಮೀಟ್ರು. ಸೊ ಈ ಮನೆ ಎಂಟರ್ ಆಗೋಕ್ಕಿಂತ ಮುಂಚೆ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯೂಸ್, ಎಂಟೈರ್ ಮನೆ ನೀವೇನು ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಶಟರ್ಸು ಎಲ್ಲ ಫಸ್ಟ್ ಕ್ವಾಲಿಟಿ ಅಂದರೆ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರುವಂಥದ್ದು. ಈ ಮನೆ ಮಾತ್ರ ದಿಸ್ ಈಸ್ ದ ಓನ್ಲಿ ಹೌಸ್ ವಿಚ್ ಇಸ್ ಬಿಟ್ ಸ್ಮಾಲರ್. ಟೋಟಲ್ 46 ಚದರ ಇರುವಂತಹ ಮನೆ. ನೋಡಿ ಒಂದ್ಸರಿ ಏನು ನಾನು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ, ದ ಸೇಮ್ ಮೆಟೀರಿಯಲ್ ಹ್ಯಾಸ್ ಬೀನ್ ಯೂಸ್ಡ್ ಟಿಲ್ ದಿ ಲಾಸ್ಟ್ ಫ್ಲೋರ್. ದಿಸ್ ಇಸ್ ಅ 2 bedroom ಹೌಸ್. 2 ಕಡೆನೂ ಇಲ್ಲೂ ಒಂದು ರೂಮ್ ಇದೆ, ಇಲ್ಲೂ ಒಂದು ರೂಮ್ ಇದೆ. ನೋಡಿ ಈ ರೂಮು, ದಿಸ್ ಇಸ್ ದ ರೂಮ್ ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್ ಟು ಇಟ್. ನೋಡಿ ಇದೇನಿದೆ ಇಲ್ಲಿ ರೂಮ್ ಏನು ಮಾಡಿದ್ದಾರೆ, ರೂಮ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ವಾರ್ಡ್ರೋಬ್ಗಳು ರೆಡಿ ಇದೆ, ಡ್ರೆಸ್ಸಿಂಗ್ ಟೇಬಲ್ಗಳು ರೆಡಿ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ತೋರಿಸ್ತಾರೆ. ಫುಲ್ ಲಾಫ್ಟ್ ವಿತ್ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ. ಇನ್ನೇನು ತಿರ್ಗಾ ನೀವು ಮಾಡ್ಕೋಬೇಕಾಗಿರುವಂತಹ ಪ್ರಮೇಯ ಇಲ್ಲ. ಎವ್ರಿಥಿಂಗ್ ಇಸ್ ಡನ್, ರೆಡಿ ಟು ಮೂವ್ ಇನ್ ಹೌಸ್. ಇದು ಅಷ್ಟೇ. ದಿಸ್ ಇಸ್ ದ ಬೆಡ್ರೂಮ್. ದಿಸ್ ಇಸ್ ಅಟ್ ದಿ ಗ್ರೌಂಡ್ ಫ್ಲೋರ್. ಬನ್ನಿ ನಾನು ಇವಾಗ ಐ ವಿಲ್ ಶೋ ಯು ದಿ ಕಿಚನ್ ಏರಿಯಾ, ಪೂಜಾ ರೂಮ್, ಯುಟಿಲಿಟಿ ಸ್ಪೇಸ್. ದಿಸ್ ಇಸ್ ದಿ ಪೂಜಾ ರೂಮ್ ಫೇಸಿಂಗ್ ವೆಸ್ಟ್. ಇದು ದಿಸ್ ಇಸ್ ದ ಕಿಚನ್ ಏರಿಯಾ. ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ, ಸಿಂಕ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ನಾನು ಇವಾಗ ಒಂದ್ಸರಿ ನಿಮಗೆ ಒಂದು ವಿಚಾರ ಹೇಳ್ತೀನಿ. ಇಲ್ಲಿ ಈ ಟ್ಯಾಪ್ ಏನಿದೆ, ದಿಸ್ ಇಸ್ ಅ ಜಾಗ್ವಾರು. ಲಾಸ್ಟ್ ಫ್ಲೋರ್ ಇರೋದು ನಾನು ನಿಮ್ಗೆ ತೋರಿಸ್ತೀನಿ.
ಅದು ಜಾಗ್ವಾರ್. ಎಂಟೈರ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ತನಕ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ರೂಮ್ ಫಿಕ್ಚರ್, ವಾಟರ್ ಫಿಕ್ಚರ್ಸ್ ಅಂತ ಏನು ಹೇಳ್ತೀವಿ, ಆಲ್ ಆರ್ ಜಾಗ್ವಾರು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟು. ಮನೆ ದೊಡ್ಡ ಪಾತ್ರೆಗಳು, ಬಟ್ಟೆ ಹೋಗ್ತೀನಿ ಅಂದರೆ ಇಲ್ಲೇ ಹೋಗೋದು, ಇಲ್ಲೇ ಪುಲ್ ಆ್ಯಂಡ್ ಡ್ರೈ ಹಾಕ್ಕೋಬೋದು. ಸ್ಟ್ಯಾಂಡರ್ಡ್ ಏನು ಸೇಫ್ಟಿ ಗ್ರಿಲ್ಸ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಎವ್ರಿ ಫ್ಲೋರಲ್ಲಿ ವಾಟ್ ಐ ಲೈಕ್ ದ ಮೋಸ್ಟ್ ಅಂದರೆ, ಇದು ಕಾಮನ್ ವಾಶ್ರೂಮು. 2 ರೂಮಲ್ಲಿ ಒಂದಕ್ಕೆ ಮಾತ್ರ ಅಟ್ಯಾಚ್ ಇತ್ತು, ಇನ್ನೊಂದಕ್ಕೆ ಇರಲಿಲ್ಲ. ಸೊ ಕಾಮನ್ ವಾಶ್ರೂಮ್, ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಅದ್ರ ಪಕ್ಕದಲ್ಲೇ ಇದೆ. ನೀವು ನೋಡ್ಬೋದು, ಐ ಆಮ್ ಅರೌಂಡ್ 5.5 ಫೀಟ್ ಇದ್ದೀನಿ. ಅಪ್ ಟಿಲ್ ದಿ ಸೀಲಿಂಗ್ ಲೆವೆಲ್ ತನಕನೂ ಕಿಟಕಿಗಳನ್ನ ಮಾಡಿದ್ದಾರೆ. ಇದು ಬಹಳ ಎಲ್ಲ ಫ್ಲೋರಲ್ಲೂ ನೀವು ಇದನ್ನು ನೋಡ್ಬೋದು. ಸೊ ನಾನಿವಾಗ ಇನ್ನೊಂದು ವಿಚಾರ ಏನು ಹೇಳೋಕ್ಕೆ ಹೊರಟಿದೆ ಅಂತಂದರೆ, ಈ ಫ್ಲೋರಲ್ಲಿ ಏನು ಇವಾಗ ಒಂದ್ಸರಿ ಟೈಲ್ಸ್ಗಳನ್ನ ತೋರಿಸ್ತಾರೆ. ಈ ಏನು ಟೈಲ್ಸ್ ನೋಡ್ತೀರಾ, ಇದೇ ಈ ಸ್ಟೈಲಿಂಗ್ ಇಲ್ಲ, ಬೇರೆ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಬನ್ನಿ, ಈಗ ನಾನು ಐ ವಿಲ್ ಶೋ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಎಂಟೈರ್ ನಾವು ಈಗೇನು ಮೇಲೆ ಹೋಗ್ತಾ ಇದ್ದೀನಿ, ಅಬೌಟ್ ಇದು 4 ಫೀಟ್ ಇದೆ. ಎಲ್ಲ ಆ್ಯಂಟಿ ಸ್ಕಿಡ್ ಗ್ರನೈಟ್ಗಳು ಹಾಕಿದ್ದಾರೆ. ಕಾಮನ್ ಯೂಸೇಜ್ ಏರಿಯಾ ಅಂತ ಏನು ಹೇಳ್ತೀವಿ, ಹೆವಿ ಮೂಮೆಂಟ್ ಇರೋದಕ್ಕೆ ಗ್ರನೈಟ್ಗಳು, ಆ್ಯಂಟಿ ಸ್ಕಿಡ್ ಗ್ರನೈಟ್ಗಳನ್ನ ಹಾಕಿದ್ದಾರೆ. ಶೂ ರ್ಯಾಕು, ಎಲ್ಲ ಮನೆಗಳ ಎಂಟ್ರೆನ್ಸಲ್ಲೂ ಈ ಥರ ಶೂ ರ್ಯಾಕ್. ನಾವು ಕೂತ್ಕೊಂಡು ಇಲ್ಲೇ ಬಂದು ಶೂಸ್ ಬಿಚ್ಚಿ ಒಳಗೆ ಹೋಗ್ಲೇ ಶೂ ರ್ಯಾಕ್ಗಳನ್ನ ಮಾಡಿದ್ದಾರೆ. ನೋಡಿ, ಪ್ರಿಸಿಷನ್ ಆಫ್ ವರ್ಕಿಗೆ ಹೇಳ್ತೀನಿ. ದಿಸ್ ಇಸ್ ಗ್ರನೈಟು. ಈ ಕಿಟಕಿ ಕಟ್ಟೆಗೂ ಸಹ ಇದು ಸಹ ಗ್ರನೈಟ್ ಮಾಡಿದ್ದಾರೆ. ಯಾಕಂದರೆ ತೊಳಿತೀವಿ, ನೀರು ಬೀಳಲ್ಲ, ಯಾವ್ದಾರ ಮಳೆ ನೀರು ಬೀಳಲ್ಲ, ನಾವು ವಾಶ್ ಮಾಡಿದ್ರೆ ಮಾತ್ರ. ಅದಕ್ಕೆ ಚೆನ್ನಾಗಿರಲಿ, ಡ್ಯೂರಬಿಲಿಟಿ ಇರಲಿ ಅಂತ ಇಲ್ಲಿ ಗ್ರನೈಟ್ ಸಹ ಹಾಕಿದ್ದಾರೆ. ನೀವು ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಟೈಲ್ಸ್ಗಳನ್ನ ನೋಡಿದ್ರಿ. ನೋಡಿ, ಇಲ್ಲಿ ಸ್ಟೈಲಿಂಗೇ ಬೇರೆ. ಅರೌಂಡ್ ನನ್ನ ಪ್ರಕಾರ 8 ಸೀಟರ್ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸು. ಗಮನಿಸಬೇಕಾಗಿರೋಂಥ ವಿಚಾರ ಏನು ಅಂತಂದರೆ, ನಾನೀಗ ಗ್ರೌಂಡ್ ಫ್ಲೋರು ನಾರ್ತಿಂದ ಎಂಟ್ರ್ ಆದೆ. ಈಗ ಮೇನ್ ಡೋರ್ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಬನ್ನಿ, ಡೈನಿಂಗ್ ಏರಿಯಾ, ಪೂಜಾ ರೂಮು, ಕಿಚನ್ ಏರಿಯಾ, ಹ್ಯಾಂಡ್ ವಾಶು. ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್. ಕೆಳಗೆ ನಾನು ನಿಮಗೆ ಒಂದು ವಾಟರ್ ಫಿಕ್ಚರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಕಿಚನ್ ಏರಿಯಾ ಆಗಿರ್ಬೋದು, ಮಾಡ್ಯುಲರ್ ಕಿಚನ್ ಇರ್ಬೋದು. ಪಕ್ಕದಲ್ಲೇ ಸಿಂಕ್ ಕೊಟ್ಟಿದ್ದಾರೆ. ವಾಟರ್ ಪ್ಯೂರಿಫೈಯರ್ಗೆ ಜಾಗ ಮಾಡಿದ್ದಾರೆ. ನಿಮ್ಮ ಮನೇಲಿರುವಂಥ ರೆಫ್ರಿಜರೇಟರ್ ಈ ಕಡೆ ಇಟ್ಕೋಬೋದು. ಡೈನಿಂಗ್ ಏರಿಯಾ ಇಲ್ಲೇ ಅಕಾಮಡೇಟ್ ಮಾಡ್ಕೋಬೋದು. ಬಹಳ ನಾನು ಹೇಳಿದ್ನಲ್ಲ, 30-40 ಮನೆಗಳಲ್ಲಿ ಯೂಶ್ವಲಿ ನಿಮಗೆ 6 ಸೀಟರ್ಗೆ ನಿಂತೋಗುತ್ತೆ ಡೈನಿಂಗ್ ಏರಿಯಾ, ವಾಟ್ ಎವರ್ ಲಿವಿಂಗ್ ಸ್ಪೇಸು. ಯೂಶ್ವಲಿ ನೀವು 8 ಸೀಟರ್ ಡೈನಿಂಗ್ ಟೇಬಲ್ ಹಾಕೋಬೋದು. ಮತ್ತು ಯು ಕ್ಯಾನ್ ಸಿ ದಿಸ್ ಇಸ್ ಆಲ್ಮೋಸ್ಟ್ ಅರೌಂಡ್ ಇಲ್ಲಿಂದ ಅಲ್ಲಿಗೆ ಮೋರ್ ದೆನ್ 14 ಫೀಟ್ ಇದೆ. TV ಯೂನಿಟ್ಟು, DTH ಕೇಬಲ್ ಈಗಾಗಲೇ ಅವರು ಅಳವಡಿಸಿದ್ದಾರೆ, ಹಾಕಿದ್ದಾರೆ. ಪ್ಲಗ್ ಆ್ಯಂಡ್ ಪ್ಲೇ, ಪವರ್ ಪಾಯಿಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಕೆಳಗೆ ಕ್ಲೋಸ್ ಕಂಪಾರ್ಟ್ಮೆಂಟ್ ಸ್ಪೇಸು, ಮೇಲ್ಗಡೆ ಓಪನ್ ಶೋಕೇಸ್ ಸ್ಪೇಸ್ನ ಮಾಡಿದ್ದಾರೆ. ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ, ವಿತ್ ಲೈಟಿಂಗ್ ಕೊಟ್ಟಿದ್ದಾರೆ. ಮೆಮೊರೀಸು, ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಗುರು ಹಿರಿಯರದು ಫೋಟೋ ಇಟ್ಕೋಬೋದು, ವಿಗ್ರಹಗಳಿರ್ಬೋದು, ನಿಮ್ಮ ಆ್ಯನಿವರ್ಸರಿ, ಬರ್ಡೇ ಮೆಮೊರೀಸ್ನ ಇಟ್ಕೊಳ್ಳಿಕ್ಕೆ. ದಿಸ್ ದಿ ಕಾಮನ್ ವಾಶ್ರೂಮ್. ನೀವು ನೋಡ್ಬೋದು, ಆ್ಯಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ಇದೆ. ಪಕ್ಕದಲ್ಲೇ ಹ್ಯಾಂಡ್ ವಾಶು. 2 ಕಡೆಗೆ ಇದರ್ ಸೈಡ್ ದರ್ ಇಸ್ ರೂಮ್ಗಳು. 2ಕ್ಕೂ ಈ ಕಡೆ ಫಸ್ಟ್ ಫ್ಲೋರ್ಲಿದ್ದೀನಿ. 2ಕ್ಕೂ ಸಹ ಬಾಲ್ಕನಿ ಇದೆ. 2ಕ್ಕೂ ನೋಡಿ, ಇಲ್ಲಿ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ನೀವು ನೋಡ್ಬೋದು ಇಲ್ಲಿ. ಕ್ಲಾಸ್ ವೈಸು, ಕ್ವಾಲಿಟಿ ವೈಸು, ಎವ್ರಿಥಿಂಗ್ ಇಸ್ ವೆಲ್ ಡನ್. ಇಲ್ಲಿ ಇನ್ನೊಂದು ವಿಚಾರ ತೋರಿಸ್ಬೇಕಾದ್ರೆ ನೋಡಿ, ವಾರ್ಡ್ರೋಬ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಮೇಲ್ಗಡೆ ಲಾಫ್ಟ್ ಅಂದರೆ ಸಜ್ಜಾ ಕವರ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸಜ್ಜಾನ ಕವರ್ ಮಾಡಿದ್ದಾರೆ. ಅದನ್ನು ತೋರಿಸ್ತಾರೆ ನೋಡಿ. ಕಮೋಡ್ ಮೇಲ್ಗಡೆ ಸ್ಪೇಸ್ ಏನಿದೆ, ಸಜ್ಜಾ ಕವರ್ ಮಾಡಿದ್ದಾರೆ. ಮನೆಯಲ್ಲಿ ಭಾಳಷ್ಟು ವಸ್ತುಗಳು ದಿನನಿತ್ಯಕ್ಕೆ ಯೂಸ್ ಬರಲ್ಲ, ಎಸ್ಯಕ್ಕೂ ಮನಸ್ಸಾಗಲ್ಲ ಅಂಥದ್ದನ್ನು ನಾವು ಅಲ್ಲಿ ಇಟ್ಕೋಬೇಕಾಗುತ್ತೆ. ಲೈಕ್ TV ಬಾಕ್ಸ್ ಇರ್ಬೋದು. ನೋಡಿ, ಇದು ಬಾಲ್ಕನಿ ನಂಬರ್ 2. ನಾನು ಲಾಸ್ಟ್ ಫ್ಲೋರಿಂದ ನಿಮ್ಗೊಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ಚಾಮುಂಡಿ ಹಿಲ್ದು. ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ಯೂಶ್ವಲಿ ಮೈಸೂರಲ್ಲಿ ಇಷ್ಟು ವೈಡ್ ಆ್ಯಂಗಲಲ್ಲಿ, ವೈಡ್ ಸ್ಪ್ರೆಡ್ ಆಗಿರುವಂತಹ ನಮಗೆ ವ್ಯೂ ಆಫ್ ಚಾಮುಂಡಿ ಹಿಲ್ ಸಿಗಲ್ಲ. ದಿಸ್ ಇಸ್ ಫೇಸಿಂಗ್ ಚಾಮುಂಡಿ ಹಿಲ್. ಏನು ಪೂಜಾ ರೂಮ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ವೆಸ್ಟ್ ಫೇಸಿಂಗ್ ವ್ಯೂ ಆಫ್ ಚಾಮುಂಡಿ ಹಿಲ್. ಸೊ ಈಗ ನಾನು ಗ್ರೌಂಡ್ ಫ್ಲೋರ್ ತೋರಿಸಿದೆ, ಫಸ್ಟ್ ಫ್ಲೋರ್ ತೋರಿಸಿದೆ. ಸೆಕೆಂಡ್ ಫ್ಲೋರ್ಲಿ ಯಥಾವತ್ತಾಗಿ ಇಲ್ಲಿ ನೀವೇನು ನೋಡಿದ್ರಿ, ಪ್ಲ್ಯಾನಿಂಗು, ಡಿಸೈನು, ಈ ವರ್ಕ್ಮೆನ್ಶಿಪ್ಪು, ಫ್ಯಾನು, ಲೈಟಿಂಗು ಎಲ್ಲ ಆಲ್ಮೋಸ್ಟ್ ಇದೆ. ನಾನು ಇವಾಗ ಲಾಸ್ಟ್ ಫ್ಲೋರ್, ಒಂದೇ ಫ್ಲೋರನ್ನು ನಿಮಗೆ ತೋರಿಸಿಲ್ಲ, ಬಿಕಾಸ್ ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್, ಏನು ಚೇಂಜಸ್ ಇಲ್ಲ. ಸೊ ನಾನು ಲಾಸ್ಟ್ ಫ್ಲೋರ್ಗೆ ಹೋಗ್ತೀನಿ. ಲಾಸ್ಟ್ ಫ್ಲೋರಲ್ಲಿ ಯಾವ ಥರ ಮಾಡಿದರೆ ಅಂತ ತೋರಿಸ್ತೀನಿ, ಬನ್ನಿ.
ಸೊ ಐ ಆಮ್ ಅಟ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇದು ಅಷ್ಟೇ, ಐ ಟೆಕ್ನಿಕಲಿ ಕಾಲ್ ದಿಸ್ ಆ್ಯಸ್ ಅ 2 bedroom ಹೌಸ್. ಲಾಸ್ಟ್ ಫ್ಲೋರ್ಲಿದ್ದೀನಿ. 30-40 ಮನೆ ಇದು, ನೀವು ನೋಡ್ಬೋದು. ಬಹಳ ವಿಶಾಲವಾಗಿರುವಂತಹ ದಿಸ್ ಇಸ್ ದಿ ಲಿವಿಂಗ್ ಏರಿಯಾ. ಗ್ರೌಂಡ್ ಫ್ಲೋರ್ಲಿ 2 bedroom ನೋಡಿದ್ರಿ, ಫಸ್ಟ್ ಫ್ಲೋರ್ಲಿ 2 bedroom ನೋಡಿದ್ರಿ, ಸೆಕೆಂಡ್ ಫ್ಲೋರ್ಲಿ ದೊಡ್ಡದಾಗಿರುವಂಥ 2 bedroom ನೋಡಿದ್ರಿ. ಇದು ಸಹ ಅಷ್ಟೇ, ಇದು 2 bedroom, ಬಟ್ ಸೈಜ್ ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ. ಯಾಕೆ ಚಿಕ್ಕದು ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ಎಂಟರ್ ಆದ ತಕ್ಷಣ ಇವಾಗ ಅವರು ಸೋಫಾಗಳನ್ನ ಹಾಕಿದ್ದಾರೆ, ತೋರಿಸ್ತೀನಿ. ಆಲ್ ದಿಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಗಿವನ್ ಪ್ರೈಸ್. ನಾನು ಏನು ಪ್ರೈಸಿಂಗ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ಸ್ ಇನ್ಕ್ಲೂಡ್ ಓನ್ಲಿ ಇಮ್ಮೂವೇಬಲ್ ಥಿಂಗ್ಸ್ ಲೈಕ್ ಫ್ಯಾನು, ಲೈಟು, ಟಿ ವಿ ಕ್ಯಾಬಿನೆಟ್ಸು. ದಟ್ ಡಸ್ ನಾಟ್ ಇನ್ಕ್ಲೂಡ್ ದ ಸೋಫಾ ಆರ್ ದ ಕಾಟ್ಸ್. ಓಕೆ, ಇಟ್ಸ್ ಎ ಬ್ರ್ಯಾಂಡ್ ನ್ಯೂ ಹೌಸ್. ಇದು ಲಿವಿಂಗ್ ಏರಿಯಾ. ಈಗಾಗಲೇ ನೋಡಿದಂತೆ ಆ ಕಡೆ 2, ಈ ಕಡೆ 2, ಇಲ್ಲಿ 2. ಸೊ ಅಬೌಟ್ 6 seater ನೀವು ಇಲ್ಲಿ ಸೋಫಾನ ಹಾಕೋಬೋದು. ಒಂದು ಯೂನಿಟ್ ಅಂದರೆ ಒಂದು ಸೈಡಲ್ಲಿ ಅಂದರೆ ಏನು ಈ ವಾಲ್ನ ಏನು ಮಾಡಿದ್ದಾರೆ, ಒಂದು ಯೂನಿಟು ಎಂಟೈರ್ ಟಿ ವಿ ಕ್ಯಾಬಿನೆಟಾಗಿ ಕವರ್ ಮಾಡಿದ್ದಾರೆ. ವೆರಿ ವೆಲ್ ಪ್ಲ್ಯಾನ್ಡ್, ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಮನೆ. ನಾನಿವಾಗ ಲಾಸ್ಟ್ ಫ್ಲೋರ್ ಇರುವಂತಹ ಒಂದು ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ಕಂಟಿನ್ಯೂಯಿಂಗ್ ದ ಕ್ಲಾಸ್. ಎಲ್ಲೂ ಸಹ ನಿಮಗೆ ಮೆಟೀರಿಯಲ್ ಇರ್ಬೋದು, ವರ್ಕ್ಮೆನ್ಶಿಪ್ ಇರ್ಬೋದು, ಅಥವಾ ಸ್ಟೈಲಿಂಗ್ ಇರ್ಬೋದು. ಇದು ಲಾಸ್ಟ್ ಫ್ಲೋರ್ ಅಂತ ಟೀಕ್ ಯೂಸ್ ಮಾಡದೇ ಇರೋದು, ಟೀಕ್ ಡೋರ್ ಯೂಸ್ ಮಾಡದೇ ಇರೋದು ಮಾಡಿಲ್ಲ. ದೇ ಹ್ಯಾವ್ ಕಂಟಿನ್ಯೂಡ್ ದ ಕ್ಲಾಸ್ ಎವ್ರಿವೇರ್ ಯು ಗೋ. ಗ್ರೌಂಡ್ ಫ್ಲೋರಿಂದ ಹಿಡಿದು ಲಾಸ್ಟ್ ಫ್ಲೋರ್ ತನಕನೂ ಸಹ ಎಲ್ಲೂ ಸಹ ಇಲ್ಲಿ ನಮಗೆ ಕ್ವಾಲಿಟಿಲಾಗಲಿ, ಕ್ವಾಂಟಿಟಿಲಾಗಲಿ, ಅಥವಾ ವರ್ಕ್ಮೆನ್ಶಿಪ್ಪಲ್ಲಾಗಲಿ, ಅಥವಾ ಮೆಟೀರಿಯಲ್ ಯೂಸ್ಡ್ ಏನು ಮೆಟೀರಿಯಲ್ಗಳನ್ನ ಹಾಕಿದರೆ ಎಲ್ಲೂ ಸಹ ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್, ಬಿಕಾಸ್ ದಿಸ್ ವಾಸ್ ಕ್ಲಿಯರ್ಲಿ ನಾಟ್ ಬಿಲ್ಟ್ ಇನ್ ದ ಪರ್ಪಸ್ ಆಫ್ ಸೇಲ್. ಯಾವುದೇ ತಹ ಸೇಲಿನ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಆಗಿರಲ್ಲ. ನೋಡ್ಬೋದು, ಕೈಂಡ್ ಆಫ್ ವುಡನ್ ಫ್ಲೋರಿಂಗ್ ಥರ ಫೀಲ್ ಇರುವಂತಹ ಟೈಲ್ಸ್ಗಳಿದು. ಒಂದು ಸೈಡಲ್ಲಿ ವಾರ್ಡ್ರೋಪ್. ಏನು ಈ ಕಲರ್ ಕಾಂಬಿನೇಷನ್, ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಇಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ದಿ ಫ್ಲೋರಿಂಗ್ ವಿತ್ ದಿ ಸ್ಲೈಡಿಂಗ್ ವಾರ್ಡ್ರೋಪ್. ಇದು ಸ್ಲೈಡಿಂಗ್ ವಾರ್ಡ್ರೋಪ್, ನಾಟ್ ಓಪನಿಂಗ್ ವಾರ್ಡ್ರೋಪ್. ಸ್ಲೈಡಿಂಗ್ ವಾರ್ಡ್ರೋಪು ನೀವು ಈಸಿಲಿ ಇಲ್ಲಿ ಒಂದು ಸಾಲಿಡ್ ಕಿಂಗ್ ಸೈಜ್ ಬೆಡ್ನ ಹಾಕೋಬೋದು. ಇಲ್ಲೂ ಅಷ್ಟೇ, ಇದು ಟಿ ವಿ ಕ್ಯಾಬಿನೆಟ್. ದೇ ಹ್ಯಾವ್ ಯೂಸ್ ದ ಹೋಲ್ ವಾಲ್ ಫಾರ್ ಟಿ ವಿ ಕ್ಯಾಬಿನೆಟ್. ನೀವು ದೊಡ್ಡ ಸೈಜು ಅರೌಂಡ್ 40-45 inches, 40 ಆ್ಯಂಡ್ ಎಬೋವ್ ದೊಡ್ಡ ಟಿ ವಿ ಹಾಕ್ಕೊಂಡ್ರು ಸಹ ಇಲ್ಲಿ ತೊಂದರೆ ಇಲ್ಲ. ನೋಡ್ಬೋದು, ದಿಸ್ ಇಸ್ ದಿ ವಾಶ್ರೂಮ್. ಎಲ್ಲೂ ಸಹ ನನಗೆ ಅಡಚಣೆ ಇಲ್ಲ. ಈಗಾಗಲೇ ಗೀಸರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಟ್ಯಾಂಡ್ ಅಲೋನ್ ಪೆಡಿಸ್ಟ್ರಿಯಲ್ ಇರುವಂತಹ ಸಿಂಕ್ ಇದೆ. ಕನ್ಸೀಲ್ಡ್ ಟ್ಯಾಂಕ್ ಕಮೋಡ್ಗಳನ್ನ ಹಾಕಿದ್ದಾರೆ. ಎಲ್ಲ ಗ್ರೌಂಡ್ ಫ್ಲೋರಿಂದ ಲಾಸ್ಟ್ ಫ್ಲೋರ್ ತನಕ ಬಂದಿದ್ದೀನಿ. ನೀವು ಫುಲ್ ವಿಡಿಯೋ ನೋಡಿದ್ದೀರಾ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸರ್, ಲಾಸ್ಟ್ ಫ್ಲೋರ್ ಅಂತ ಜಾಗ್ವಾರ್ ಹಾಕಿಲ್ವಾ, ಬೇರೆ ಯಾವುದೋ ಲೋಕಲ್ ಹಾಕಿದಾರಾ? ಇಲ್ಲ, ಖಂಡಿತವಾಗ್ಲೂ ಜಾಗ್ವಾರ್ ಹಾಕಿದ್ದಾರೆ. ಈವನ್ ಬಾತ್ರೂಮ್ ಡೋರ್ಸು ಅಷ್ಟೇ, ಅದರ ವೆಲ್ ಪಾಲಿಶ್ಡ್ ಟೀಕ್ ಡೋರ್ಸ್. ಇದಕ್ಕೂ ಸಹ ವಾಟರ್ ಪ್ರೂಫಿಂಗ್ ಈ ಕಡೆ ಮಾಡಿದ್ದಾರೆ. ಅದನ್ನು ತೋರಿಸಿ ನೀವು ಬಂದಾಗ ನೋಡ್ಬೋದು. ಈ ಕಡೆ ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ, ಸೊ ದ್ಯಾಟ್ ಬಿಸಿನೀರು ಬಿದ್ದಾಗ ಕಿತ್ಕೊಂಬರದೇ ಇರಲಿ ಅಂತ ಮಾಡಿರುವಂತಹ ಪೇಂಟಿಂಗ್ ಅದು. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ನೋಡಿದ್ರಿ. ನಾನು ಇವಾಗ ಕಿಚನ್ ಏರಿಯಾ ತೋರಿಸ್ತೀನಿ. ಎಂಟ್ರ್ ಆದ ತಕ್ಷಣ ಇದು ನಾನು ಹೇಳಿದಂತೆ ದಿಸ್ ಇಸ್ ಅ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಎಲ್ಲ ಡೋರ್ಗಳನ್ನು ಈಸ್ಟಿಗಿರೋಂಥದ್ದು. ಗ್ರೌಂಡು, ಫಸ್ಟು, ಸೆಕೆಂಡ್ ಎಲ್ಲ ಡೋರ್ಗಳನ್ನು ಈಸ್ಟಿಂದನೇ ಎಂಟ್ರಿ ತೊಗೊಂಡಿದ್ದೀನಿ. ದಿಸ್ ಇಸ್ ದ ಕಿಚನ್ ಏರಿಯಾ. ನೋಡ್ಬೋದು, ವಾಟರ್ ಪಾಯಿಂಟ್, ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ, ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಸಿಂಪಲ್ ಆಗಿ ಮಾಡ್ಯುಲರ್ ಕಿಚನ್ ಸಹ ಮಾಡಿದ್ದಾರೆ. ವೆಂಟಿಲೇಟರ್ ಕೊಟ್ಟಿದ್ದಾರೆ, ವೆಂಟಿಲೇಟರ್ಗೆ ಫ್ಯಾನ್ ಸಹ ಹಾಕಿದ್ದಾರೆ. ತೋರಿಸ್ತಾರೆ ಅದನ್ನು. ಒಂದು ವೆಂಟಿಲೇಟರ್ಗೆ ಹಾಕಿರೋ ಫ್ಯಾನ್ ತೋರಿಸ್ಬಿಡಿಪ್ಪ. ಸೊ ವಾಟ್ ಯು ಆರ್ ಸೀಯಿಂಗ್ ಇಸ್ ದಿ ಕಿಚನ್ ಏರಿಯಾ ವಿತ್ ದ ವೆಂಟಿಲೇಟರ್. ಇಲ್ಲೂ ಒಂದು ರೂಮ್ ಇದೆ, ಬನ್ನಿ. ಮಕ್ಕಳು ಮನೇಲಿದ್ರೆ ಸ್ಟಡಿ ರೂಮ್ ಆ ಥರನೂ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ಟಡಿ ರೂಮ್, ವೆಂಟಿಲೇಟರ್ ಕೊಟ್ಟಿದ್ದಾರೆ. ಒಂದು ದಿವಾನ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೋಬೋದು. ಒಬ್ಬರು ಮಲಗಕ್ಕೆ ಸಾಕು, ತುಂಬ ದೊಡ್ಡದೇನಿಲ್ಲ. ದಿಸ್ ಇಸ್ ಐ ಕ್ಯಾನ್ ಕಾಲ್ ದಿಸ್ 2 bedroom. ಅದು ಭಾಳ ದೊಡ್ಡದಿದೆ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಅದೊಂದು ಸಿಂಗಲ್ ಇದೆ. ಆ್ಯಂಡ್ ಹಿಯರ್ ಕಮ್ಸ್ ದಿ ಸರ್ಪ್ರೈಸ್ ಎಲಿಮೆಂಟ್. ನೋಡಿ, ಈ ಏನು ನಾವು ಮುಂಚಿನ ಕಾಲದಲ್ಲಿ ಸಿನಿಮಾ ನೋಡಿದಾಗ 70 mm ಫುಲ್ ಸ್ಕ್ರೀನ್, ವೇರ್ ಡು ಯು ಗೆಟ್ ದಿಸ್ ವ್ಯೂ ಆಫ್ ಚಾಮುಂಡಿ ಹಿಲ್? ಮೈಸೂರಲ್ಲಿ ಬಹಳ ರೇರ್ ಟು ಗೆಟ್ ದಿಸ್ ವ್ಯೂ ಆಫ್ ದಿಸ್ ಪ್ರಾಪರ್ಟಿ. ನಿಮ್ಮ ಬೆಳಗ್ಗೆ ಸಂಜೆ ನೀವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಈ ಥರ ಮೈಸೂರಿನ ಚಾಮುಂಡಿ ಹಿಲ್ದು ಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್ ನೋಡ್ಬೋದು. ಮೈಸೂರು ಶ್ರೀನಿವಾಸ್ IPS ನಗರದಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 bedroom, ಫಸ್ಟ್ ಫ್ಲೋರ್ 2 bedroom, ಸೆಕೆಂಡ್ ಫ್ಲೋರ್ 2 bedroom, ಥರ್ಡ್ ಫ್ಲೋರ್ಲಿದ್ದೀನಿ ನಾನು. 3 ಫ್ಲೋರಿನ ಮನೆ ನೋಡ್ಬೋದು. ಫುಲ್ ಹೆಂಚಾಕಿ ಬ್ಯೂಟಿಫುಲ್ಲಾಗಿ ಮಾಡಿರುವಂತಹ ವೆಲ್ ಫರ್ನಿಶ್ಡ್ ಹೌಸ್.
ನಾನು ಈಗಾಗಲೇ ಭಾಳಷ್ಟು ವೀಡಿಯೋಗಳು ಹೇಳಿ ಆಡಿಯೋ ಕಾಲೇಜ್ ಫರ್ನಿಶ್ಡ್ ಅಂತ. ಸೊ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ವಾಟ್ ಇಸ್ ಫರ್ನಿಷಿಂಗ್ ಆ್ಯಂಡ್ ವಾಟ್ ಇಸ್ ಫರ್ನಿಶ್ಡ್ ಅಂತ. ಇಲ್ಲೂ ಅಷ್ಟೇ ಆ್ಯಂಟಿಸ್ಕಿಟ್ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಹಂಚ್ಗಳನ್ನ ಹಾಕಿದ್ದಾರೆ, ಇಲ್ಲೂ ಸಹ ಟ್ಯೂಬ್ ಲೈಟ್ಗಳನ್ನ ಸಹ ಹಾಕಿದ್ದಾರೆ. ಇಲ್ಲೂ ನೋಡ್ರು ಟಫ್ ಅಂಡ್ ಗ್ಲಾಸು ವಿತ್ SS ರೇಲಿಂಗ್ಸು, ಸ್ಟ್ಯಾಂಡರ್ಡ್ ವೆರಿ ಗುಡ್ ಕ್ವಾಲಿಟಿ SS ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸ್ಗೆ ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಫುಲ್ಲು ಏನು ನೀವು ನೋಡ್ತಂತ ತೋರಿಸ್ತಾರೆ ನೋಡಿ ಏನಿದೆ, ದಿಸ್ ಇಸ್ ಫುಲ್ಲು ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ವಾಟ್ ಎವರ್ ಯು ವಾಂಟ್. ಮನೇಲಿ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದು ನಾವು ಈ ಜಾಗನ ಜಿಮ್ ಆಗಿ ಅಥವಾ ಯೋಗ ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಇಲ್ಲ ಸರ್ ನೀನು ಕ್ಲೋಸ್ ಮಾಡ್ಕೋಬೇಕು ಅಂತ ಇದ್ದೀನಿ, ನಾನು ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಒಂದು ರೂಮ್ ತಾ ಕನ್ವರ್ಟ್ ಮಾಡ್ಕೋಬೇಕು, ಖಂಡಿತವಾಗ್ಲೂ ಯು ಕ್ಯಾನ್ ಕನ್ವರ್ಟ್ ಇಟ್. ಇವಾಗ ತೋರಿಸ್ತೀನಿ ನೋಡಿ, ದಟ್ ಈಸ್ ದಿ ರಿಂಗ್ ರೋಡ್. ಅದೇನು ಕಾಣಿಸ್ತಾ ಇದೆ ಅದು, ದಟ್ ಇಸ್ ದ ರಿಂಗ್. ಫಾರ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಮೈಸೂರು ನಂಜನಗೂಡು ರಸ್ತೆಯಿಂದ ನೀವು ಮೈಸೂರು ನಂಜನಗೂಡು ರಸ್ತೆ APMC ಯಾರ್ಡ್ ಜಂಕ್ಷನ್ ಆದ ತಕ್ಷಣ ಹೊಸುಂಡಿಯಿಂದ ನೀವು ಇಫ್ ಯು ಕಮ್ ಟು ಉತ್ನಳ್ಳಿ ದೇವಸ್ಥಾನದ ಹಾದು ನೀವು ದಿಸ್ ರೋಡ್ ವಿಲ್ ಸೇಮ್ ಕಂಟಿನ್ಯೂ ಟು ಮಣಿಪಾಲ್ ಹಾಸ್ಪಿಟಲ್. ಅವತ್ತಿನ ದಿವಸದಲ್ಲಿ ಕೊಲಂಬಿಯಾ ಏಷ್ಯನ್ ಅವರು ಇವಾಗ ಅದನ್ನು ಮಣಿಪಾಲ್ ಹಾಸ್ಪಿಟಲ್ ಅಂತ ಕರೀತಾರೆ. ಇದಿರೋದು ಈ ಮನೆ ಇರೋದು ಮೈಸೂರು ಶ್ರೀನಿವಾಸ್ IPS ನಗರ, ಮೈಸೂರು ಮಧ್ಯಭಾಗದಿಂದ ಜಸ್ಟ್ ಅಬೌಟ್ 12 ಕಿಲೋಮೀಟರ್ಸ್ ಆಗುತ್ತೆ, 10.5 to 11 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಲಲಿತ್ ಮಹಲ್ ಪ್ಯಾಲೇಸ್, ಯಾಕೆ ಇದನ್ನು ಹೇಳ್ತೀನಿ, ಲ್ಯಾಂಡ್ ಮಾರ್ಕ್ ಗೊತ್ತಾಗಲಿ ಅಂತ. ಮೈಸೂರು ಸಿದ್ಧಾರ್ಥ ಲೇಔಟಲ್ಲಿರುವಂತಹ ಲಲಿತ್ ಮಹಲ್ ಪ್ಯಾಲೇಸ್ ಏನಿದೆ, ಲಲಿತ್ ಮಹಲ್ ಹೋಟೆಲ್ ಅಂತ ಆಗಿದೆ ಈಗ, ಅಲ್ಲಿಂದ ಎಕ್ಸಾಕ್ಟ್ಲಿ ಅಬೌಟ್ 6 ಕಿಲೋಮೀಟರ್ಸ್ ಇರುವಂಥ. ಅದು ಗೊತ್ತಾಗ್ತಂದರೆ ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟ್ ಅಂತಂದರೆ